ಆದ್ರೆ ಅಲ್ಲಿ ಪೊಲೀಸರವ್ರು ನಿಂತಿದ್ರು, ನಮ್ಮ ರಕ್ಷಣೆಗೆ, ನಮ್ಮ ಸಂಘದವ್ರನ್ನೆಲ್ಲ ರಕ್ಷಣೆಗೆ ಹಾಕಿದ್ರಲ್ಲಿ ಅದನ್ನೆಲ್ಲಾನು ಒಂಥರ ಭೇದಿಸ್ಕೊಂಡು ಆ ಯುವಕರು ಒಂದೇ ಏಟಿಗೆ ಆ ಗುಂಬಸ್ ಮೇಲೆ ಹತ್ತಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಭಾಷಣ ಮಾಡ್ತಾ ಇದ್ದವ್ರು ಹೇಳಕ್ ಶುರು ಮಾಡಿದ್ರು, ಯಾವುದೇ ತರ ಅಹಿತಕರ ಘಟನೆ ಆಗಬಾರ್ದು, ಮತ್ತೆ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ. ಆದ್ರೆ ಅವ್ರಿಗೆ ಆ ಸಮಯದಲ್ಲಿ ಬಂದಿರೋ ಕೇಳಿಸೋದಿಲ್ಲ. ಅವ್ರಿಗೆ ಏನಾದ್ರೂ ಇವತ್ತು ಮಾಡ್ಲೇಬೇಕು, ಮಾಡ್ತಿರ್ಲೇಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಅವ್ರ ಕೈನಲ್ಲಿ ಏನು ಆಯುಧಗಳಿಲ್ಲ, ಏನು ಶಸ್ತ್ರಗಳಿಲ್ಲ, ಏನೂ ಇಲ್ಲ. ಆದ್ರೆ ಸಿಕ್ಕಿರೋಂಥ ಒಂದು ಕಲ್ಲಿರ್ಬೋದು ಅಥವಾ ಏನೋ ಒಂದು ಕೋಲ್ ಇರ್ಬೋದು, ಕೈಯಿಂದ ಗುದ್ದಕ್ಕೆ, ಕಾಲಿನಿಂದ ತಗೊಂಡು ಗುದ್ದಕ್ಕೆ ಶುರು ಮಾಡಿದ್ರು. ಅಂದ್ರೆ ನೀವು ಲೆಕ್ಕ ಹಾಕೊಡಿ, ಅದು ಸುಮಾರು ಒಂದು 400-500 ವರ್ಷ ಹಳೇದು ಒಂದು ಕಟ್ಟಡ. ಅದು ಎಷ್ಟು ಸ್ಟ್ರಾಂಗ್ ಆಗಿರತ್ತೆ. ನಾವು ಕೈನಲ್ಲಿ ಸುಮ್ಮನೆ ಇದು ಮಾಡಿದ್ರೆ ಎಲ್ಲ ಉರುಳೋ ಅಂತದ್ದಲ್ಲ. ಆದ್ರೆ ಇವರ ಉತ್ಸಾಹದ ಮುಂದೆ ಆ ಕಟ್ಟಡದ ಆಂಜನೇಯ ಖಂಡಿತ ಬಂದಿದ್ದ. ಅವ್ರೆ ಫಸ್ಟ್ ಮೇಲ್ ಹತ್ತಿದ್ದು ಅದರ ಮೇಲೆ ಒಂದು ಧ್ವಜ ಹಾಕ್ಬೇಕು ಅಂತ ಹೇಳಿ. ಬಟ್ ಇವ್ರಿಗೆ ಅವ್ರದ್ದು ಒಂಥರ ಹೇಗೆ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಹತ್ತಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ್ಮೇಲೆ ಅವ್ರ ಆ ಕೇನ್ ಕೋಲ್ ಇತ್ತು, ಅದರಿಂದನೇ ಹೊಡಿಯಕ್ಕೆ ಶುರು ಮಾಡಿದ್ರು. ಕಲ್ಲಿತ್ತು, ಕಲ್ಲಲ್ಲಿ ಹೊಡಿಯಕ್ಕೆ ಶುರು ಮಾಡಿದ್ರು. ಇದೆಲ್ಲ ಆಗ್ತಾ ಇರೋ ಸಮಯದಲ್ಲಿ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಕೆಲವ್ರ ಕೈಗೆ ಈ ಕಟ್ಟಡ ನಿರ್ಮಾಣ ಮಾಡುವಾಗ ಬೇಕಾಗಿರುವಂತ ಸಲಾಕೆ ಇರ್ಬೋದು, ಅದೆಲ್ಲ ಬಂತು. ಅದು ಎಲ್ಲಿಂದ ಬಂತು ನಮ್ಗೊತ್ತು ಖಂಡಿತ ಗೊತ್ತಿಲ್ಲ. ಆವಾಗ ಎಲ್ಲ ಶುರು ಮಾಡಿ ನಾವು ನೋಡ್ತಾನೇ ಇದೀವಿ. ಒಂದು 11:30-12 ಗಂಟೆ ಹೊತ್ತಿಗೆ ಮೊದಲನೇ ಗುಮ್ಮಟ ಬಿತ್ತು. ಹಾಗೆ 2:30 ಹೊತ್ತಿಗೆ ಎರಡನೇ ಗುಮ್ಮಟ ಬಿತ್ತು. ಮತ್ತೆ ಮಧ್ಯದ್ದು ಬೀಳೋ ಅಷ್ಟರೊಳಗೆ ಒಂದು 4:15 ಆಗಿತ್ತು. ಅಷ್ಟು ಜನನು ಅಲ್ಲೇ ಇದ್ದಾರೆ. ಎಲ್ಲಾರು ಘೋಷಣೆ ಕೂಗ್ತಾ ಇದ್ದಾರೆ, ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಸೊ ಅವ್ರು ಮಾಡ್ತಾ ಇರೋ ಕೆಲಸ ಮಾಡಿ ಇನ್ನ ಮುಂದುವರಿಸಿ, ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ ಹೇಳಿ ಅವ್ರಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಅವರು ಭಾವನೆಗಳನ್ನ ಹೊರಗಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವತ್ತಿಂದ ಇವಾಗ್ಲೂ ನಾನು ಜ್ಞಾಪಿಸ್ಕೊಂಡ್ರೆ ಎಲ್ಲ ಜುಮ್ಮನ್ನತ್ತೆ ನನಗೆ ಹಾಗೆ ಅನಿಸ್ತಾ ಇತ್ತು. ಅಲ್ಲಿರುವಂತ ಅಷ್ಟು ಅಂದ್ರೆ ಯಾರು ಹೆದರ್ಕೊಂಡು ಓಡೋಗೋ ಅಂತ ಪ್ರಯತ್ನ ಮಾಡ್ಲಿಲ್ಲ. ಅಲ್ಲೇ ನಿಂತ್ಕೊಂಡು ಅವ್ರಿಗೆ ತುಮ್ ಆಗೆ ಬಡೋ ಹಮ್ ತುಮಾರ ಸಾಥ್ ಹೇ ಅಂತ ಹೇಳ್ಬಿಟ್ಟು ಹೀಗೆ ಘೋಷಣೆಗಳೆಲ್ಲ ಕೂಗಕ್ಕೆ ಶುರು ಮಾಡಿದ್ರು. ಸರಿ, ಆ ಗುಮ್ಮಟ ಬೀಳ್ತಿದಂಗೆ ತುಂಬಾ ಹರ್ಷೋದ್ಗಾರ ಆಯ್ತು. ಎಲ್ಲಾರ್ಗು ಅವ್ರ ಭಾವನೆಗಳನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಆರ್ಮಿ ಆಗಿರ್ಬೋದು, ಪೊಲೀಸರು ಯಾರು ಕೂಡ ಬರೋದಿಲ್ಲ. ಇಲ್ಲ, ಪೊಲೀಸ್ ಅವ್ರ ಕೈಯಲ್ಲಿ ಅವ್ರು ಇದ್ದಿದ್ದು 1,000 ಜನ, ಇಲ್ಲಿದ್ದು ಲಕ್ಷಾಂತರ ಜನ. ಎಷ್ಟು ಜನಕ್ಕೆ ಏನ್ ಮಾಡ್ಬೋದು ಅವರು? PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ರು, ಅವ್ರಿಗೂ ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಬ್ಬ ಹಿಂದೂಗೆ ರಾಮ ಅಂತ ಹೇಳಿದ್ರೆ ಅವ್ರ ಹೊರಗಡೆ ಹೇಳ್ಕೊಳ್ತೇ ಇರ್ಬೋದು, ಆದ್ರೆ ಮನ್ಸಿನಲ್ಲಿ ಇದ್ದೇ ಇರೋದಲ್ವಾ